48% ಆಫ್ ಕೇಸಸ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ಯಾರು ಅವರ ವಿಶ್ವಾಸವನ್ನ ಗಳಿಸ್ಕೊಂಡಿರ್ತಾರೋ ಅವರಿಂದಾನೇ ಈ ಇಂಥದ್ದಾಗತ್ತೆ ಅನ್ನೋದು. ಈ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು, ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಬಹಳ ವಿಶೇಷ ಮತ್ತು ಮುಖ್ಯ. ಇಟ್ಸ್ ಅ ವೆರಿ ಶಾರ್ಟ್ ಸೀಕ್ವೆನ್ಸ್ ಶೂಟ್ ಮಾಡೋದು, ಬಟ್ ಸ್ಟಿಲ್ ಅಷ್ಟೇ ಶಾರ್ಟ್ ಇದ್ರೂ ತುಂಬಾ ಇಂಪಾರ್ಟೆಂಟ್ ಸೀಕ್ವೆನ್ಸ್. ಅಂದ್ರೆ ಇಡೀ ಸಿನಿಮಾ ಸ್ಟಾರ್ಟ್ ಆಗೋದೇ ಅದರಿಂದ. ಆದರೆ ನಟರಿಗಿರುವ ಜವಾಬ್ದಾರಿ ವಕೀಲರಿಗೂ ಇದೆಯಾ ಇಲ್ಲವಾ ಅನ್ನೋ ಪ್ರಶ್ನೆಯನ್ನ ಕೇಳುವ ಮಟ್ಟಕ್ಕೆ ಚಲನಚಿತ್ರದ ಕತೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಅನ್ಯಾಯಕ್ಕೊಳಗಾಗಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಹೋರಾಡ್ತಾ ಇರೋ ಹಾಗೆ, ಅಂದ್ರೆ ಆ ಜಾಗದಲ್ಲಿ ನಾನಿದ್ದಿದ್ರೆ ನಾನೇನ್ ಮಾಡ್ತಿದ್ದೆ ಅಂತ ನೀವು ಕೇಳೋದಾದ್ರೆ ಐ ಆಲ್ಸೋ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಅದಕ್ಕೆ. ಈ ಕಥೆಗೆ ಬರುವಂಥ ಕೆಲವೊಂದು ಪಾತ್ರಗಳು ನಿವೇದಿತಾ ಆಗಿರ್ಬೋದು, ಶ್ಯಾಮಿಲಿ ಅನ್ನೋ ಒಂದು ಮಗು ಪಾತ್ರ ಆಗಿರ್ಬೋದು, ರಾಬರ್ಟ್ ಡಿಸೋಸ್ ಅನ್ನೋ ಒಂದು ಪಾತ್ರ, ನಾಗಭೂಷಣ್ ಅನ್ನೋ ಪಾತ್ರ, ಸೋಮಶೇಖರ್ ತಲ್ಕಾಡ್ ಅನ್ನೋ ಒಂದು ಪಾತ್ರ. ಸೊ ಈ ಎಷ್ಟು ಪಾತ್ರಗಳು ವೆರಿ ಮೈನ್ ಪಿಲ್ಲರ್ಸ್ ಆಫ್ ದಿ ಫಿಲ್ಮ್. ಬಾಕ್ಸೋ ಕ್ರೈಮ್ಸ್ ಅಂದರೆ ಎಸ್ಪೆಷಲಿ ಈಗ ಮಕ್ಕಳ ಮೇಲೆ ಆಗೋದಿದೆಯಲ್ಲ. ಹಿಂದೆ ನಮಗೆ ಯಾರೋ ಇಲ್ಲಿ ಪ್ರೆಸೆಂಟೇಷನ್ ಒಂದ್ಸತಿ ಮಾಡಿದ್ರು, ನಿಮ್ಯಾನ್ಸಿಂದ ಒಬ್ಬರು ಡಾಕ್ಟರ್ ವಿವೇಕ್ ಬೆನಗಲ್ ಅನ್ನೋರು ಬಂದು ಮಾಡಿದ್ರು. ಅವ್ರು ಹೇಳಿದ್ರು 48% ಕೇಸ್ಗಳು ಅಂದರೆ 48% ಆಫ್ ಕೇಸಸ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ಅದು ಇಟ್ ವಿಲ್ ಹ್ಯಾಪನ್ ಯಾರು ಅವರ ವಿಶ್ವಾಸವನ್ನ ಗಳಿಸ್ಕೊಂಡಿರ್ತಾರೋ ಅವರಿಂದಾನೇ ಈ ಇಂಥದ್ದಾಗತ್ತೆ ಅನ್ನೋದು. ಈ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು, ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಬಹಳ ವಿಶೇಷ ಮತ್ತು ಮುಖ್ಯ. ಇಟ್ಸ್ ಅ ವೆರಿ ಶಾರ್ಟ್ ಸೀಕ್ವೆನ್ಸ್ ಶೂಟ್ ಮಾಡೋದು, ಬಟ್ ಸ್ಟಿಲ್ ಅಷ್ಟೇ ಶಾರ್ಟ್ ಇದ್ರೂ ತುಂಬಾ ಇಂಪಾರ್ಟೆಂಟ್ ಸೀಕ್ವೆನ್ಸ್. ಅಂದ್ರೆ ಇಡೀ ಸಿನಿಮಾ ಸ್ಟಾರ್ಟ್ ಆಗೋದೇ ಅದರಿಂದ. ಅದೇ ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ ಇಫ್ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಗುಡ್ ಆ್ಯಂಡ್ ಈವಿಲ್, ಇದರ ವಿರುದ್ಧ ಒಂದು ಯುದ್ಧ ನಡೆಯುತ್ತೋ ಆ ಯುದ್ಧದಲ್ಲಿ ನಟ ಪಾತ್ರವನ್ನು ನಿರ್ವಹಿಸಿದಾಗ ವಿಚಾರದ ಪರವಾಗಿದ್ದು ಪಾತ್ರದ ಪರವಾಗಿ ಅಭಿನಯಿಸಬೇಕಾಗುತ್ತೆ, ಪಾತ್ರಕ್ಕೆ ಸತ್ಯ ಕೊಟ್ಟು ಮಾಡಬೇಕಾಗುತ್ತೆ. ಆದರೆ ನಟರಿಗಿರುವ ಜವಾಬ್ದಾರಿ ವಕೀಲರಿಗೂ ಇದೆಯಾ ಇಲ್ಲವಾ ಅನ್ನೋ ಪ್ರಶ್ನೆಯನ್ನ ಕೇಳುವ ಮಟ್ಟಕ್ಕೆ ಚಲನಚಿತ್ರದ ಕತೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿವೇದಿತಾ ಥರ ಅನ್ಯಾಯಕ್ಕೊಳಗಾಗಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಹೋರಾಡ್ತಾ ಇರೋ ಹಾಗೆ, ಅಂದ್ರೆ ಆ ಜಾಗದಲ್ಲಿ ನಾನಿದ್ದಿದ್ರೆ ನಾನೇನ್ ಮಾಡ್ತಿದ್ದೆ ಅಂತ ನೀವು ಕೇಳೋದಾದ್ರೆ ಐ ಆಲ್ಸೋ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಅದಕ್ಕೆ. ಕಾನೂನು ವಿರುದ್ಧವಾಗಿ ಏನೇನೋ ಮಾಡ್ಬೇಕಂತ ಆ ಒಂದು ರೋಷ ಬರುತ್ತೆ, ಡೆಫಿನೆಟ್ಲಿ ಅನ್ಸುತ್ತೆ ಆ ಮೊಮೆಂಟ್ಗೆ, ಬಟ್ ಹಂಗೆ ಮಾಡೋಕ್ಕಾಗೋದಿಲ್ಲ ಅಲ್ಲ. ಈ ಸಿನಿಮಾ ಮುಖಾಂತರ ನಾವು ಹೇಳಕ್ ಹೊರಟಿರೋದು ಅದನ್ನೇ. ನೋಡಿ, ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಬಂದಾಗ ನಾವು ಎಲ್ಲ ಸಿನಿಮಾಗೂ ಕೇಳ್ಕೊಳ್ತೀವಿ, ಆದರೆ ಇದರಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾದ ಸಮಸ್ಯೆ. ಭಾರತ ತಲೆ ತಗ್ಗಿಸಬೇಕಾದ ಒಂದು ಸಂಗತಿಯಾಗಿದೆ ಇದು. ದೇ ಗಿವ್ advisories, travel advisories in other countries on how you should be careful with Indian men. ನೀವು ಸಿನಿಮಾ ನೋಡಬೇಕಾದ್ರೆ ತುಂಬ ವಂಡರ್ಫುಲಿ ಕನೆಕ್ಟ್ ಆಗಿ ನಾವು ಸ್ವತಃ ಕೋರ್ಟಲ್ಲಿದ್ದೀವಿ ಅಥವಾ ಅವ್ರ ಜೀವನದಲ್ಲೇ ಇದ್ದೀವಿ ಅಂತ ನಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ನಂಬಿಕೆ ಏನಂದರೆ ಈ ಚಿತ್ರದಲ್ಲಿ ಪಾಲ್ಗೊಂಡ ಎಲ್ಲ ತಾಂತ್ರಿಕ ವರ್ಗದವರಾಗಲಿ, ನಮ್ಮ ನಟ ವರ್ಗದವರಾಗಲಿ, ಅಥವಾ ನಿರ್ದೇಶನ ಮಾಡಿದ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲರಿಗೂ ಈ ಸಿನಿಮಾದಲ್ಲಿ ಅವ್ರಿಗೆ ಒಂದು ಎಮೋಷ್ನಲ್ ಅಪೀಲ್ ಇತ್ತು. ಅವ್ರಿಗೆ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ತೊಗೊಂಡಾಗ ನಮಗೆ ಕಥೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಥವಾ ನಾವು ಅದನ್ನು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತೀವೋ ಅದನ್ನು ಆನ್ ಸ್ಕ್ರೀನ್ ಆಡಿಯನ್ಸಿಗೆ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಒಬ್ಬ ಆರ್ಟಿಸ್ಟ್ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಂತಂದಾಗ ಆಡಿಯನ್ಸ್ ಕಡೆಯಿಂದ ನಂಬಿಕೆನೂ ಅಷ್ಟೇ ಜಾಸ್ತಿ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಡಿಸೈಡ್ ಮಾಡಿದ್ದು ಅಂತಂದರೆ ಯಾವುದೇ ವಿಚಾರದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಅಪ್ ಟು ದಿ ಮಾರ್ಕ್ ಇರಬೇಕು ಅಂತ.